ಲಕ್ಷ್ಮಿ ದುಡ್ಡು ಬರ್ತಾ ಇದೆಯಾ? ಬತ್ತೈತಿ, ಇವಾಗಿಲ್ಲ, 2 ತಿಂಗಳಿಂದ ಬರ್ತಾ ಇಲ್ಲ. 2 ತಿಂಗಳಿಂದ ಎಷ್ಟು ತಿಂಗಳು ಹಾಕಿದ್ರು? ಒಂದು 10 ತಿಂಗಳು ಹಾಕಿದ್ರು ಅಣ್ಣ ಅಷ್ಟೇ. ಒಂದು 15,000 ಬಂತು. ಪುನಃ ಬರಲಿಲ್ಲ 2 ತಿಂಗಳು. ಈಗ 3 ತಿಂಗಳು ಎಲೆಕ್ಷನ್ ಆದಮೇಲೆ ಬರಲಿಲ್ಲ. ಈಗ 3 ತಿಂಗಳು ಅಕ್ಕಿ ದುಡ್ಡು ಬಂದಿಲ್ಲ ಅಷ್ಟೇ. ಎರಡು ನಿಂತೋಗಿದೆ ಸರ್. ನಾವೇನು ಕೇಳಿಲ್ಲ. 3 ತಿಂಗಳಿಂದ ಅಕ್ಕಿ ದುಡ್ಡು ಬಂದಿಲ್ಲ. 3 ತಿಂಗಳಿಂದ ಗೃಹಲಕ್ಷ್ಮಿದು 2,000 ರೂಪಾಯಿನೂ ಬಂದಿಲ್ಲ. ಪಿಂಚನ್ನು 2 ತಿಂಗಳಿಂದ ಅದೂ ಬಂದಿಲ್ಲ ನನಗೆ. ಆದರೆ ಹೋಗಿ ಕೇಳ್ದೋ, ಬರ್ತದೆ ಆಗ್ತಾರೆ ಅಂತಾರೆ, ತಿರ್ಗಾ ಬಂದೇ ಇಲ್ಲ. ಹಿಂಗಾಗದೆ. ಆಮೇಲೆ 74 ವರ್ಷ ಆಗದೆ. ಅವರು ನನ್ನಂಗೆ ಮನೆ ಕೆಲಸ ಮಾಡ್ತಾರೆ. ಅವ್ರಿಗೆ ಬರೀ 800 ರೂಪಾಯಿನೇ ಬರ್ತಾ ಇದ್ದದೆ ಹೊರ್ತು ಅವ್ರಿಗೆ ಯಾಕೆ ಪಿಂಚನ್ನು 1200 ಮಾಡಿಲ್ಲ? 74 ವರ್ಷ ಆಗದೆ ಅಮ್ಮನಿಗೆ. ಈಗ ಮನೆ ಕೆಲಸ ಮಾಡ್ತಾರೆ. 2,000 ರೂಪಾಯಿ ಕೊಟ್ಟರು ನನಗೆ. ಕೊಟ್ಟ ಮೇಲೆ ಒಂದು 6-7 ತಿಂಗಳು ಕೊಟ್ಟವ್ರೆ. ನಂಗೆ ಲೆಕ್ಕ ಹಾಕಕ್ಕೆ ಬಂದಿಲ್ಲ. 6-7 ತಿಂಗಳು ಕೊಟ್ಟವ್ರೆ. ಈಗ 3 ತಿಂಗಳಿಂದ ಬಂದಿಲ್ಲ. ಎಲೆಕ್ಷನ್ ಆದಮೇಲೆ ನಿಲ್ಲಿಸ್ಬಿಟ್ಟವ್ರೆ. ಅಕ್ಕಿ ದುಡ್ಡು ಎಲೆಕ್ಷನ್ ಆದಮೇಲೆ ನಿಲ್ಲಿಸ್ಬಿಟ್ಟವ್ರೆ. ಆಯಮ್ಮನಿಗೆ ಗೃಹಲಕ್ಷ್ಮಿದು ಅವಳು ಕಾರ್ಡ್ ಇಲ್ಲ ಅಂತ ಮಾಡಿಸಿಲ್ಲ ಪಾಪ. ಈ ಪಿಂಚನ್ನಾರು 1,200 ರೂಪಾಯಿ ಬರ್ಬೇಕು ತಾನೆ. ಈಗ 1,200 ರೂಪಾಯಿ ಹಾಕಿಲ್ಲ ಕಣಪ್ಪ. ಇಲ್ಲ, 3 ತಿಂಗಳಾಯ್ತು. ಸೊಸೈಟಿದು ಹಾಕಿಲ್ಲ. ನಾನು ಒಂದು 3 ತಿಂಗಳು ತಗೊಂಡಿವಿ ಅಷ್ಟೇ. ಏನು ಹೇಳ್ತೀರಿ ಅಂದ್ರೆ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ರು. ಹಿಂಗೆ ಮಾಡ್ತಾರಲ್ಲ ಸರಿನಾ? ಇಲ್ಲ ಅಂತ ಅಂದ್ರೆ ಕೊಡಬಾರ್ದು. ಇಲ್ಲ ಅಂತಂದ್ರೆ ಕೊಡಬೇಕು. ಮಾತು ಕೊಟ್ಟ ಮೇಲೆ ಅದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಸೆ ಅಲ್ವಾ? ಇಲ್ಲ, ದೇಶಕ್ಕೆಲ್ಲ ಕೊಡ್ತೀನಿ ಅನ್ನೋದು ತಪ್ಪು. ಯಾರಿಗಾರು ಬಡವರು ಬಗ್ಗರು ಒಂದು ವಯಸ್ಸಾದವ್ರು ಕೊಟ್ಟರೆ ಸರಿ. ಅದು ಬಿಟ್ಬಿಟ್ಟು ದೇಶಕ್ಕೆಲ್ಲ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರ ಬಾಯಿಗೆ ಮಣ್ಣು ಹಾಕ್ಬಿಟ್ರು. ಸರ್, ಗೃಹಲಕ್ಷ್ಮಿ ದುಡ್ಡು 2 ತಿಂಗಳಿಂದ ಬರ್ತಾ ಇಲ್ಲ ಸರ್. ನಾವು ಏನು ಮಾಡೋದು? ಮಕ್ಕಳು ಮರಿನೆಲ್ಲ ಕಟ್ಕೊಂಡು ಇಷ್ಟು ದಿನ ಬತ್ತೈತೆ ಅಂತ ಭರವಸೆ ಕೊಟ್ಟವ್ರು ಅವರೇನೆ. ಈಗ 2 ತಿಂಗಳಿಂದ ಬರಲ್ಲ ಅಂದರೆ ನಾವೇನು ಮಾಡೋದು ಸರ್? ಇದು ನಾವು ಮೊದಲೇ ಹೇಳ್ಬೇಕಾಯ್ತು, ಇಲ್ಲಾಂದ್ರೆ ಕೊಡಲ್ಲ ನಾವು ಅಂತ. ಈಗ 2 ತಿಂಗಳಿಂದ ಕೊಡ್ತಾ ಇಲ್ಲ. ನಮ್ಮ ಮಕ್ಳಿಗೆಲ್ಲ ತೊಂದರೆ ಆಗ್ತೈತೆ. ಹುಷಾರಿಲ್ಲ ಅಂದ್ರು ಯಾವಾಗಾರ ಬಂದು ಎತ್ಕೊಂಬೋದಾಯ್ತು. ನಾವು ಏನು ಮಾಡೋದು ಸರ್? ಈಗ ಅದಕ್ಕೆ ವೇಟ್ ಮಾಡ್ತಾ ಇದ್ರೆ ಅಥವಾ ಅದರಲ್ಲಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಅಂತ ನಾವು ಕಾಯ್ತಾ ಇದೀವಿ ಸರ್. ಅದಕ್ಕೋಸ್ಕರ ಈಗ ತಗೊಂಡು ಒಂದು ಸ್ವಲ್ಪ ಸಣ್ಣ ಪುಟ್ಟ ತರಕಾರಿನೋ ಅಕ್ಕಿನೋ ಏನೋ ಆಗ್ತಿದೆ ಸರ್. ಎಷ್ಟು ತಿಂಗಳಿಂದ ಬರ್ತಿಲ್ಲ ನಿಮ್ಮ? 2 ತಿಂಗಳಿಂದ ಬರ್ತಾ ಇಲ್ಲ ಸರ್. ಈಗ ಸಣ್ಣ ಪುಟ್ಟ ಮನೇಲಿ ಕೇಳಿದ್ರೆ ಏನು ಹೇಳ್ತಾರೆ? ಮನೇಲಿ ಕೇಳಿದ್ರೆ ಸರ್ ಹೋಗಿ ಎತ್ಕೊಂಬರೋಗ್ರಿ ಅಂತಾರೆ. ನಾವು 50 ಸತಿ ಹೋಗಿ ಹೆಬ್ಬೆಟ್ಟಿಕ್ಕೂ ಬರ್ತಾ ಇಲ್ಲ ಸರ್. ಹೋಗಿ ಅಲ್ಲಿಂದ ನಾವು ಬೈಸ್ಕೊಂಬತ್ತೀವಿ ಸರ್. ಇಲ್ಲಮ್ಮ ದುಡ್ಡು ಬಂದಿಲ್ಲ ಅಂತಾರೆ. ನಾವು ಈ ಹಳ್ಳಿಲಿ ವಾಸ ಮಾಡ್ತಾ ಇದ್ದೀವಿ. ಮಕ್ಕಳದು ತುಂಬ ಪ್ರಾಬ್ಲಮ್ ಆಗಿದೆ. 1 ವರ್ಷದಿಂದ ನಾವು ಲೈಫ್ ಲಾಂಗ್ ಕೊಡ್ತೀವಿ ಅಂತ ಹೇಳಿದ್ರು. ಏನು ಸಹಾಯ ಇಷ್ಟು ದಿನ ಮಾಡಿದ್ರು. ಇವಾಗ ನಾವು ಮನೆ ಸಂಸಾರದು ಮನೆಗೆ ದುಡಿಯೋರಿಲ್ಲ. ನಾವೇ ತರಕಾರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಮಕ್ಕಳು ಸಾಕ್ತಾಯಿದ್ದೀವಿ. ಮಕ್ಕಳು ಹುಷಾರಿಲ್ಲ. ಏನು ಮಾಡೋದು ಸರ್? ಕೊಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಒಂದು 2 ದಿವಸ ಕೊಟ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಏನೋ ಆ ಸರ್ಕಾರ ಈ ಸರ್ಕಾರ ಬಂದೈತೆ ಅಂತೇಳಿ ಸ್ಟಾಪ್ ಮಾಡ್ತೀವಿ ಅಂತಾರೆ. ನಾವು ಹೆಂಗೆ ಸರ್? ಏನೋ ಗಂಡ ಮಕ್ಕಳು ದುಡಿಯೋಂಗಿದ್ರೆ ಏನೋ ಜೀವನ ಮಾಡ್ಬೋದು. ಇದು ಒಂದ್ರಾಗೆ ನೆಚ್ಕೊಂಡು ನಾವು ಜೀವನ ಮಾಡ್ತೀವಿ. ತರಕಾರಿ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಏನೋ ಇದು ಕೊಟ್ಟರೆ ನಮ್ಗೆ ಸಹಾಯ. ಇದು ಸ್ಟಾಪ್ ಮಾಡಿದರೆ ನಾವು ದಿನಕ್ಕೆ 100-200 ದುಡ್ಡು ಮಕ್ಕಳು ಸಾಕಿ ಓದಿಸಿ ಆಮೇಲೆ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗುತ್ತೆ. ಏನೋ ಅವ್ರ ಕಡೆಯಿಂದ ನಮ್ಗೆ ಸಹಾಯ ಆದರೆ ನಮಗೂ ಸ್ವಲ್ಪ ಮನೆಗೆ ಸ್ವಲ್ಪ ನೆಮ್ಮದಿ ಇರುತ್ತೆ. ಎಲ್ಲದಕ್ಕೂ ಹೆಂಗೆ ಸರ್? ನಮಗೆ ಗಂಡ ಇಲ್ಲ. ನಾವು ಅದ್ರಾಗೂ ನೆಚ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.